ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ದೊಡ್ಡದಾದಂತಹ ಒಂದು ಗುಡ್ ನ್ಯೂಸ್ ಬಂದಿರೋದ್ರ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಏನದು? ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳೇನಿವೆ, ಆ ವಸತಿ ಶಾಲೆಗಳಲ್ಲಿರುವಂತಹ ಹುದ್ದೆಗಳ ನೇಮಕಾತಿಗಾಗಿ ನೋಟಿಫಿಕೇಷನನ್ನು ಬಿಡುಗಡೆಗೊಳಿಸಲಾಗಿದೆ. ನೋಟಿಫಿಕೇಷನ್ನಲ್ಲಿ ಏನೇನಿದೆ? ದೈಹಿಕ ಶಿಕ್ಷಕರಿಗೆ ಏನೇನು ವಿಷಯಗಳು ಇದರಲ್ಲಿ ಅಪ್ಲೈ ಆಗುತ್ತೆ, ಉಳಿದ ಶಿಕ್ಷಕರಿಗೆ ಏನೇನು ಅಂಶಗಳಿವೆ, ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇನೆ. ಆತ್ಮೀಯರೇ, ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ತಾವು ಗಮನಿಸಿದ್ರಿ, ಆ ಸಿಲೆಬಸ್ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆಯ ನೇಮಕಾತಿ ಆಗುತ್ತೆ. ಆ ಒಂದು ನೇಮಕಾತಿಯಲ್ಲಿ ಏನೇನು ಸಿಲೆಬಸ್ಗಳು ಇರುತ್ತದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋವನ್ನು ವೀಕ್ಷಿಸಿದಂಥ ನನ್ನ ಅನೇಕ ಬಂಧುಗಳು ಒಂದು ಕಮೆಂಟನ್ನು ಮಾಡಿದರು. ಏನದು? ನೀವು ಸರಣಿ ವಿಡಿಯೋ ಕಾರ್ಯಕ್ರಮವನ್ನು ಮಾಡಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ನಾನು 2-3 ದಿನಗಳಲ್ಲಿ, ಅಂದರೆ ಮುಂದಿನ ವಾರವೇ ಶೀಘ್ರದಲ್ಲೇ ನಿಮಗೆ ಸರಣಿ ವಿಡಿಯೋ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಈ ಒಂದು ವಿಡಿಯೋಗಳನ್ನು ನಿರಂತರವಾಗಿ ನೋಡಬಹುದು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಿಮಗೆ ಸರ್ಪ್ರೈಸ್ ಆಗಿರುವಂಥ ಇನ್ನೂ ಕೂಡ ಅನೇಕ ಅಂಶಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ನಾವು ನೇರವಾಗಿ ಹೋಗೋಣ ಈ ಅಧಿಸೂಚನೆ ನೋಟಿಫಿಕೇಷನ್ನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ. ಆತ್ಮೀಯರೇ, ಈ ಒಂದು ನೋಟಿಫಿಕೇಷನ್ನಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ, ಇಲ್ಲಿ ಅನೇಕ ಭಾಷೆಗಳ, ಅಂದರೆ ಸುಮಾರು 8 ವಿಷಯಗಳ ಕುರಿತು ಶಿಕ್ಷಕರ ಕುರಿತು ನೇಮಕಾತಿ ಆಗ್ತಾ ಇದೆ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಇದರಲ್ಲಿ 2 ಭಾಗ ಇರ್ತದೆ. ಒಂದು ಸಾಮಾನ್ಯವಾಗಿರುವಂತಹ ಹುದ್ದೆಗಳು, ಅಂದರೆ ಈ ವರ್ಷದ ಹುದ್ದೆಗಳು. ಇನ್ನೊಂದು ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಹಿಮ್ ಅಂತ ಇದೆ. ಏನು ಕಾಣ್ತಾ ಇದ್ದೀರಿ? ಹಿಮ್ ಅಂತ ಏನು ಬರೆದಿದೆ, ಅದು ಏನಿರ್ತದೆ, ಅದು ಹಿಂದಿನ ವರ್ಷ ಭರ್ತಿ ಆಗದೆ, ಅಂದರೆ ಹಿಂದಿನ ನೇಮಕಾತಿಯಲ್ಲಿ ಭರ್ತಿ ಆಗದೆ ಉಳಿದಿರುವಂತಹ ಹುದ್ದೆಗಳು. ಅದೆರಡು ಸೇರಿಕೊಂಡು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಟ್ಟು 725 ಹುದ್ದೆಗಳಿವೆ, ಪ್ಲಸ್ 42 ಹುದ್ದೆಗಳಿವೆ. ಅದರಲ್ಲಿ 767 ಹುದ್ದೆಗಳು ಒಟ್ಟು ಶಿಕ್ಷಕರ ಹುದ್ದೆಗಳು ಮೂಲ ಇದರಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಕ್ಕಿದೆ, ರಿಕ್ರೂಟ್ಮೆಂಟ್ ಆಗಲಿಕ್ಕಿದೆ ಉಳಿಕೆ ಮೂಲ ವೃಂದದಲ್ಲಿ. ಸೊ ಇದರಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 81 ಹುದ್ದೆಗಳಿವೆ. ಇದರಲ್ಲಿ 75 ಹುದ್ದೆಗಳು ಪ್ಲಸ್ 6 ಹಿಂದಿನ ವರ್ಷ ಬಾಕಿ ಇರುವಂತಹ ಭರ್ತಿ ಆಗದಿರುವಂತಹ ಹುದ್ದೆಗಳು. ಒಟ್ಟು 81 ಹುದ್ದೆಗಳನ್ನೇ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಇನ್ನೊಂದು ಕಡೆ ನೀವು ಕಾಣ್ತೀರಿ 33 ಇದು ಸ್ಥಳೀಯ ವೃಂದದಲ್ಲಿ. ಒಟ್ಟು ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು 114 ದೈಹಿಕ ಶಿಕ್ಷಕರ ಹುದ್ದೆಗಳು ಇಲ್ಲಿ ಭರ್ತಿ ಆಗಲಿಕ್ಕೆ ಇದೆ. ಸೊ ಇದೊಂದು ದೊಡ್ಡ ಗುಡ್ ನ್ಯೂಸ್ ಆಗಿದೆ. ಸೊ ನಾವೆಲ್ಲರೂ ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಅದರ ನೇಮಕಾತಿಗೆ ಬಹಳ ಆತುರದಿಂದ ಕಾಯ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳ ನೇಮಕಾತಿಗಾಗಿ ಕೂಡ ನೋಟಿಫಿಕೇಷನ್ ಆಗಿರುವಂಥದ್ದು ಬಹಳ ದೊಡ್ಡದಾದಂತಹ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ವೇಳೆ ನಮ್ಮ ದೇಶ ವರ್ಲ್ಡ್ ಕಪ್ ಪಂದ್ಯವನ್ನು ಆಡಲಿಕ್ಕಿದೆ, ಒಲಿಂಪಿಕ್ಸ್ನಲ್ಲೂ ಆಡಲಿಕ್ಕಿದೆ ಅಂತ ಆದರೆ ನಾವು ನಮ್ಮ ದೇಶದ ಒಂದು ಟೀಮನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೇವೆ, 2 ದೊಡ್ಡ ಮಟ್ಟದ ಒಂದು ಕಾಂಪಿಟೇಷನ್ ಇದೆ. 2 ಕಾಂಪಿಟೇಷನ್ ಜೊತೆಯಲ್ಲಿ ಬರುವ ಸಂದರ್ಭದಲ್ಲಿ ನಾವು ಎಷ್ಟು ಹುಮ್ಮಸ್ಸಿನಿಂದ ಒಂದು ತಂಡವನ್ನು ರೆಡಿ ಮಾಡ್ತೇವೆ, ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿನಲ್ಲಿ 2 ಅವಕಾಶಗಳು ನಮ್ಮ ಎಲ್ಲ ವೃತ್ತಿ ಬಾಂಧವರಿಗೆ ಸರ್ಕಾರಿ ಹುದ್ದೆಯನ್ನು ಪಡೀಲಿಕ್ಕೆ 2 ಅವಕಾಶ ಇದೆ. ಪ್ರಥಮವಾಗಿ ನಡೆಯುವಂಥದ್ದು ಈ ಒಂದು ವಸತಿ ಶಾಲೆಗಳ ನೇಮಕಾತಿ. ಒಂದು ವೇಳೆ ಅದರಲ್ಲಿ ಆಗಲಿಲ್ಲ ಅಂತ ಆದರೂ ಕೂಡ ಎರಡನೇದಾಗಿ ಶಾಲಾ ಶಿಕ್ಷಣ ಇಲಾಖೆ ಏನು ನೇಮಕಾತಿ ಆಗುತ್ತೆ ಅದರಲ್ಲಿ ಇನ್ನೊಮ್ಮೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ. ಸೊ ನಿಮಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂಶ ಏನಂದರೆ, ಏನು ಕ್ವಾಲಿಫಿಕೇಷನ್ ಏನಿದೆ, ಯಾರ್ಯಾರು ಈ ಪರೀಕ್ಷೆಯನ್ನು ಬರೀಬಹುದು ಅನ್ನೋದ್ರ ಬಗ್ಗೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆನ ಒಂದು ಐಚ್ಛಿಕ ವಿಷಯವಾಗಿ ಓದಿರಬೇಕು. ಕಲಾ ವಿಷಯ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು, ಡಿಗ್ರಿಯನ್ನು, ಗ್ರ್ಯಾಜುಯೇಷನನ್ನು ಪಡೆದಿರಬೇಕು ಅಂತ ಹೇಳುತ್ತೆ. ಅದ್ರ ಜೊತೆಯಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಗೆ ಒಳಪಟ್ಟಿರುವಂತಹ ಈ ಒಂದು ಡಿಗ್ರಿಯಲ್ಲಿ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸಲ್ಲಿ ಉತ್ತೀರ್ಣರಾಗಿರಬೇಕು. ಇದೆರಡರಲ್ಲಿ ಒಂದು ಅಥವಾ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದಾಗಿರಬೇಕು. ಮತ್ತು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ BEd ಅನ್ನು ಪಡೆದಿರಲೇಬೇಕು. ಒಂದು ವೇಳೆ ಕನ್ನಡ BEd ಪಡೆದೇ ಇದ್ದರೆ
ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪಡೆದಿರಬೇಕು. ಸೊ ನೋಡಿ, ಇಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ. ಅಥವಾ ಅಂದರೆ ಎರಡರಲ್ಲಿ ಒಂದಿದ್ರೆ ಸಾಕು. ಮತ್ತು ಇದು ಬೇಕು. ಮತ್ತು ಅಭ್ಯರ್ಥಿಯ ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರೆ ಅವನು ಎಲಿಜಿಬಲ್ ಆಗ್ತಾನೆ. ಸೊ ಇದೇ ರೀತಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಹಿಂದಿ ಭಾಷೆಯ ಸಂಬಂಧಪಟ್ಟ ಹಾಗೆ ಕ್ವಾಲಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ, ಸಮಾಜ ವಿಜ್ಞಾನ. ನೋಡಿ, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ವಸತಿ ಶಾಲೆಗಳು ಆಂಗ್ಲ ಭಾಷೆಯಲ್ಲಿರುವುದರಿಂದ, ಆಂಗ್ಲ ಮಾಧ್ಯಮದಲ್ಲಿರುವುದರಿಂದ ನಡೆಯುವುದರಿಂದಾಗಿ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಗ್ರಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಅವರು ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅವರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಅವರಿಂದ ಅಥವಾ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ, ಒಂದು ಕಾಲೇಜಲ್ಲಿ ಅವರು ಆ ಒಂದು ಡಿಗ್ರಿಯನ್ನು ಪಡೆದಿದ್ದರೆ ಏನು ಮಾಡಬೇಕು, ಅವರಿಂದ ದೃಢೀಕೃತ ಪ್ರತಿಯನ್ನು ಪಡೆದಿರಬೇಕು. ಅದರಲ್ಲಿ ಏನಿರ್ತದೆ, ಅದರಲ್ಲಿ ದೃಢೀಕೃತ ಪ್ರತಿಯಲ್ಲಿ ಏನಿರುತ್ತೆ ಅಂದರೆ ಅವರು ಇಂಗ್ಲೀಷ್ ಮಾಧ್ಯಮದಲ್ಲಿ ಗ್ರ್ಯಾಜುಯೇಷನನ್ನು ಪೂರ್ತಿ ಮಾಡಿದ್ದಾರೆ ಅನ್ನುವಂಥದ್ದು. ಇದು ನಮಗೆ ಅಪ್ಲೈ ಆಗಲ್ಲ, ಇದು ಕೇವಲ ಸಮಾಜ ವಿಜ್ಞಾನ ಶಿಕ್ಷಕರಿಗೆ. ಅದರ ಜೊತೆಯಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಿ, ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾ ಇದೆ. ನಾವಿಲ್ಲಿ ಗಮನಿಸಬೇಕಾದದ್ದು ಬಹಳ ಮುಖ್ಯವಾಗಿರುವಂಥದ್ದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ದೈಹಿಕ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಅವರಲ್ಲಿ ಅರ್ಹತೆ ಇರಬೇಕು ಅಂತ. ಮೊದಲನೇದಾಗಿ ಬೇಕಾಗಿರುವಂಥದ್ದು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. BA ಆಗುತ್ತೆ, BCom ಆಗುತ್ತೆ, BSc ಆಗುತ್ತೆ, ಎನಿ ಗ್ರ್ಯಾಜುಯೇಷನ್, ಯಾವುದೇ ಸ್ನಾತಕ ಪದವಿ ಅಂತ ಹೇಳಿದ್ದಾರೆ. ಮೊದಲು BCom ಆದವರಿಗೆ ಭಾಗವಹಿಸಲಿಕ್ಕೆ ಒಂದು BPEd ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಮತ್ತು ಸರ್ಕಾರಿ ಉದ್ಯೋಗ ಪಡೀಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಬಟ್ ಈಗ ಎನಿ ಗ್ರ್ಯಾಜುಯೇಷನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ಲಸ್ ಇದ್ರ ಜೊತೆಯಲ್ಲಿ ಏನಾಗಿರಬೇಕು, ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಇದು BPEdನ್ನು ಅವರು ಪಡೆದಿರಲೇಬೇಕು. ಈ BPEd ಇದ್ದವರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. CPEd ಇದ್ದವರು ಆಗತ್ತಾ? ನೋ. DPEd ಇದ್ದವರು ಈ ಒಂದು ಪರೀಕ್ಷೆಗೆ ಬರೀಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೇನು, ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ಗಳಲ್ಲಿ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಕೋರ್ಸನ್ನು ಮಾಡಿರಬೇಕು ಅಂತ ಹೇಳುತ್ತೆ. ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂದರೆ SSLC ಬೋರ್ಡ್ ಏನಿದೆ, ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರು ನಡೆಸುವಂತಹ ಕಾವಜಾಣ ಅಥವಾ ರತ್ನ ಕನ್ನಡ ಪರೀಕ್ಷೆಯ ಪ್ರಮಾಣ ಪತ್ರವನ್ನು, ಸರ್ಟಿಫಿಕೇಟನ್ನು ಅವರು ಹೊಂದಿರಬೇಕು ಅನ್ನುವಂಥದ್ದು ಅರ್ಹತೆಯ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ಇದು ಸಮಾಜ ವಿಜ್ಞಾನದ ಅರ್ಹತೆಯ ಬಗ್ಗೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಕೇವಲ ಸಮಾಜ ವಿಜ್ಞಾನ ಮಾತ್ರ ಅಲ್ಲ. ನೋಡಿ, 1 ರಿಂದ 6 ಅಂದರೆ ಇಲ್ಲಿ ಕಂಪ್ಯೂಟರ್ ಮತ್ತು ದೈಹಿಕ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳಿಗೆ, ಉಳಿದ 6 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಏನು ಮಾಡಿರಬೇಕು, ಅವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೆಟ್ ಅಂತ ಏನು ಹೇಳ್ತೇವೆ, ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವಂತಹ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ CTET ಅಂತ ಏನು ಹೇಳ್ತೇವೆ, ಅದೆರಡರಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಅವರು ಪಾಸಾಗಿರಬೇಕು. ಅದರಲ್ಲಿ ಅರ್ಹತೆಯನ್ನು ಪಡೆದಿರೋರು ಮಾತ್ರ ಇಲ್ಲಿ ಈ ಒಂದು ಪರೀಕ್ಷೆ ಬರೀಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಹಾಗಾದರೆ ಇಲ್ಲಿ ದೈಹಿಕ ಶಿಕ್ಷಕರಿಗೆ ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ಕೇವಲ BPEd ಮತ್ತು ಗ್ರ್ಯಾಜುಯೇಷನ್ ಇದೆರಡು ಅರ್ಹತೆ ಬಹಳ ಮುಖ್ಯವಾಗಿ ಇರುವಂಥದ್ದು. ಸೊ ಉಳಿದಂತೆ ಇಲ್ಲಿ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಬೇಕಾದದ್ದು ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವಂಥ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಅಂತ ಹೇಳಿದೆ. ವಯೋಮಿತಿ ಏಜ್ ಹೇಗಿದೆ, ಯಾರ್ಯಾರು ಇದರಲ್ಲಿ ಎಷ್ಟು ಏಜ್ನವರು ಈ ಒಂದು ಪರೀಕ್ಷೆಯನ್ನು ಬರೀಬಹುದು. ನೋಡಿ, ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿ,
45 ಇಯರ್ಸ್ನ ಒಳಗಿನವರು ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ, ಅಂದರೆ ಅವರು ಹಿಂದುಳಿದ ವರ್ಗ ಇರ್ಬೋದು, ಯಾವುದೇ ಅವರಿಗೆ ರಿಸರ್ವೇಷನ್ ಇಲ್ಲದೆ ಇದ್ದರೆ 45 ಇಯರ್ಸ್ ಅವರಿಗೆ ವಯೋಮಿತಿ ಇರುತ್ತೆ. ನೋಡಿ, ನೇರ ನೇಮಕಾತಿಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮಟ್ಟದ ವಯೋಮಿತಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ನೋಡಿ, ಕನ್ನಡ ಭಾಷೆ, ಆಂಗ್ಲ ಭಾಷೆ, ಉರ್ದು ಭಾಷೆ, ಓಕೆ, ಸೊ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ 45 ವರ್ಷಗಳು, 48 ವರ್ಷಗಳು ಯಾವುದಕ್ಕೆ, ಈ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 48 ವರ್ಷ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 50 ವರ್ಷ ವಯೋಮಿತಿಯ ಒಳಗಿನವರು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಸೊ ಇಲ್ಲಿ ಗಮನಿಸಬೇಕಾದದ್ದು ಅಂಶ ಬಹಳ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ಯಾಕೆ ಈ ಒಂದು ಅಂಶವನ್ನು ಅವರಿಗೆ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. 1977ರ ನಿಯಮ, 1977ರ ನಿರ್ದಿಷ್ಟಪಡಿಸಿರುವಂತೆ ಈ ಕೆಳಗಿನ ಸಂದರ್ಭದಲ್ಲಿ ನೋಡಿ, ಇನ್ನೂ ಕೂಡ ಬೇರೆ ಬೇರೆ ಎಕ್ಸೆಂಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇನ್ ಸರ್ವಿಸ್ ಇದ್ದರೆ ಅವರಿಗೆ ಗರಿಷ್ಠ 10 ವರ್ಷ, ಅಥವಾ ಅವರು 10 ವರ್ಷಕ್ಕಿಂತ ಜಾಸ್ತಿ ಸೇವಿಸಿದರೆ 10 ವರ್ಷ, ಅದಕ್ಕಿಂತ ಕಡಿಮೆ ಸೇವೆ ಸೇರಿಸಿದರೆ ಎಷ್ಟು ಸೇವೆ ಸಲ್ಲಿಸಿದ್ದೀರಿ ಅಷ್ಟು ವರ್ಷಗಳ ಸಡಿಲಿಕೆ ಇರುತ್ತೆ. ಸೊ ಇಲ್ಲಿ ಮಾಜಿ ಸೈನಿಕರಾಗಿದ್ದಲ್ಲಿ ಅವರಿಗೂ ಕೂಡ ವರ್ಷಗಳಿಗೆ 3 ವರ್ಷಗಳಂತೆ, 1 ವರ್ಷ ಸೇವೆ ಸಲ್ಲಿಸಿದರೆ ಗರಿಷ್ಠ 3 ವರ್ಷದಂತೆ, ಹೀಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಅಷ್ಟು ವರ್ಷಗಳ ವಿನಾಯಿತಿ ಇದೆ. ಸೊ ಈ ರೀತಿ ವಿನಾಯಿತಿಗಳ ಪಟ್ಟಿಯನ್ನು ಕೊಡ್ತಾ ಹೋಗಿದ್ದಾರೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಿನಾಯಿತಿ ಇದೆ. ವಿಧವೆಯಾಗಿದ್ದಲ್ಲಿ ಅವರಿಗೆ 10 ವರ್ಷಗಳ ವಿನಾಯಿತಿ ಇದೆ. ಓಕೆ, ಜೀತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ ಅವರಿಗೂ ಕೂಡ 10 ವರ್ಷದ ವಿನಾಯಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸುವುದು ಹೇಗೆ? ಎಲ್ಲರ ಪ್ರಶ್ನೆ, ಹೇಗೆ ನಾವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು, ಆಫ್ಲೈನ್ ಆನ್ಲೈನ್? ಈಗ ಎಲ್ಲ ಪರೀಕ್ಷೆಗಳು ಆನ್ಲೈನ್ ಆಗಿರೋದ್ರಿಂದ ಇದು ಕೂಡ ಆನ್ಲೈನ್ ಪರೀಕ್ಷೆ ಆಗಿರುತ್ತೆ. ಇಲ್ಲಿ ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ, ctonline.karnataka.gov.in.ke. ಓಕೆ, ಈ ಸೈಟಿಗೆ ಹೋಗಿ ಈ ಸೈಟಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಆನ್ಲೈನಲ್ಲಿ ನಾವು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಅಭ್ಯರ್ಥಿಗಳು ಗಮನಿಸಿ, ನೀವು ಒಂದು ಸಲ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ಮತ್ತೆ ಸಬ್ಮಿಟ್ ಆದ ಮೇಲೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಏನು ಹೇಳ್ತಾರೆ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವೇಳಾಪಟ್ಟಿ ನೋಡಿ, 15ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರಾರಂಭದ ದಿನ 13 ಆಗಸ್ಟ್ ತನಕ, ಅಂದರೆ 28 ದಿನಗಳ ಕಾಲಾವಕಾಶ ಇದೆ. ಅಲ್ಲಿವರೆಗೆ ಅವ್ರು ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಶುಲ್ಕ ಪಾವತಿ ಮಾಡಲಿಕ್ಕೆ 14ನೇ ತಾರೀಕು, ಅಂದರೆ ಒಂದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಸೊ ಕೊನೆಯ ದಿನ ಯಾರೂ ಕಾಯಬೇಡಿ, ಆದಷ್ಟು ಅಂದರೆ 1 ವಾರ 10 ದಿನ ಇರಬೇಕಾದ್ರೆ ನೀವು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ. ಕೊನೆಯ ದಿನಗಳಲ್ಲಿ ಏನಾದರೂ ಸಮಸ್ಯೆ ಉಂಟಾಗಬಹುದು. ಸೊ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಡಬಾರದು ಅನ್ನುವಂಥದ್ದು ಇಲ್ಲಿ ನಮಗೆ ತಿಳಿದಿರುವಂಥ ವಿಷಯವಾಗಿದೆ. ಸೊ ಒಂದು ವೇಳೆ ಅಪಾಯಿಂಟ್ಮೆಂಟ್ ಆದರೆ ಏನಿದೆ, ಸರ್ಕಾರಿ ಅಪಾಯಿಂಟ್ಮೆಂಟ್ ಆದರೆ, ರಿಕ್ರೂಟ್ಮೆಂಟ್ ಆದರೆ ಏನಿದೆ ನೋಡಿ, ಮೊದಲ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ, ಕಾಯಂ ಪೂರ್ವ ಸೇವಾವಧಿ ಅಂತ ಇರುತ್ತೆ. ಸೊ ಶಾಲಾ ಶಿಕ್ಷಣ ಇಲಾಖೆಯಲ್ಲಿಯೂ ಕೂಡ ಇದು ನಿಯಮ ಇದೆ. ಸೊ ವೇತನ ಶ್ರೇಣಿ ನೋಡಿ, ವೇತನ ಶ್ರೇಣಿ 54,175ರಿಂದ 99,400, ಬಹಳ ಒಳ್ಳೆಯ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ ಸ್ವಲ್ಪ ಕಡಿಮೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಓಕೆ ಅಂತ ಹೇಳ್ಬೋದು. ಅದಾದ ಮೇಲೆ ಪಿಂಚಣಿ ಬಗ್ಗೆ, KGID ಬಗ್ಗೆ, PF ಯೋಜನೆ ಬಗ್ಗೆ ಕೂಡ ಇದರಲ್ಲಿ ತಿಳಿಸಿದ್ದಾರೆ ನೋಡಿ. ರಾಷ್ಟ್ರೀಯ ಪಿಂಚಣಿ ಯೋಜನೆ ದಿನಾಂಕ 31/3/2026ರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಅನ್ವಯ ಆಗುವುದಿಲ್ಲ. ಅಂದರೆ ಇಲ್ಲಿ NPS ಅನ್ವಯವಾಗ್ತದೆ, NPS ಅನ್ವಯ ಆಗುತ್ತೆ, OPS ಇರುವುದಿಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮ್. ಇದು ಈ ದಿನಾಂಕದಿಂದ ಮೊದಲು ಅಪಾಯಿಂಟ್ಮೆಂಟ್ ಆದವರಿಗೆ ಮಾತ್ರ 31 ಮಾರ್ಚ್ 2026ರ ಪೂರ್ವದಲ್ಲಿ ಅಪಾಯಿಂಟ್ಮೆಂಟ್ ಯಾರು ಆಗಿದ್ದಾರೆ ಕರ್ನಾಟಕ ರಾಜ್ಯದ ಹುದ್ದೆಗಳಿಗೆ, ಅದು KPSC ಪರೀಕ್ಷೆಯ ಮೂಲಕ ಇರ್ಬೋದು, ಯಾವುದೇ ಪರೀಕ್ಷೆ ಮೂಲಕ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ 31/3/2026ರ ಮೊದಲು ರಿಕ್ರೂಟ್ ಆದವರಿಗೆ ಮಾತ್ರ OPS ಇದೆ. ಈಗ NPS ಅದರ ನಂತರ ಆದವರಿಗೆ ಎಲ್ಲರಿಗೂ ಕೂಡ NPS ನ್ಯೂ ಪೆನ್ಷನ್ ಸ್ಕೀಮ್ ಜಾರಿ ಇರುತ್ತೆ. ಇಲ್ಲಿಯೂ ಕೂಡ ಅದನ್ನು ಹೇಳಿರುವಂಥದ್ದು. ಸಂಘದ ವ್ಯಾಪ್ತಿಯಲ್ಲಿ ನೌಕರರಿಗೆ KGID ಯೋಜನೆ ಇರುವುದಿಲ್ಲ ನೋಡಿ. ಇದು ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಇರೋದು. ಶಾಲಾ ಶಿಕ್ಷಣ ಇಲಾಖೆಯ ರಿಕ್ರೂಟ್ಮೆಂಟ್ ಏನಾಗುತ್ತೆ, ಅಲ್ಲಿ KGID ಇರುತ್ತೆ.
KGID ಇರುತ್ತೆ. ಇದರಲ್ಲಿ ತುಂಬ ಇನ್ನೂ ಲಾಭ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ KGID ಒಂದು ಇನ್ಶೂರೆನ್ಸ್, ಕರ್ನಾಟಕ ಗೌರ್ಮೆಂಟ್ನ ಕಂಪಲ್ಸರಿ ಇನ್ಶೂರೆನ್ಸ್ ಅದು ಇರುತ್ತೆ. ಬಟ್ ಇಲ್ಲಿ ಇನ್ಶೂರೆನ್ಸ್ KGID ಇರಲ್ಲ. ನೆಕ್ಸ್ಟ್ PF ಯೋಜನೆ ಇರಲ್ಲ ಅಂತ ಹೇಳಿದ್ದಾರೆ. ಸೊ PF ಯೋಜನೆ ಇದು ಕೂಡ 31/3/2006 ಪೂರ್ವದಲ್ಲಿ ಯಾರ್ಯಾರು ಶಾಲಾ ಶಿಕ್ಷಣ ಇಲಾಖೆಯ ರಿಕ್ರೂಟ್ಮೆಂಟ್ ಆಗಿದ್ದಾರೆ, ಅಥವಾ ಶಾಲಾ ಶಿಕ್ಷಣ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಸರ್ಕಾರಿ ಉದ್ಯೋಗ, ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಉದ್ಯೋಗಿಗಳಿಗೆ 31/3/2006 ಪೂರ್ವದಲ್ಲಿ ಯಾರ್ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರಿಗೆ ಮಾತ್ರ PF ಯೋಜನೆ ಇರುತ್ತೆ. ಯಾರ್ಯಾರಿಗೆ NPS ಅಂದರೆ ಅದರ ನಂತರ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಅಪಾಯಿಂಟ್ಮೆಂಟ್ ಆಗಿರುತ್ತೆ, ಅವರಿಗೆ ಸರ್ಕಾರದ ವತಿಯಿಂದ PF ಯೋಜನೆ ಇರುವುದಿಲ್ಲ. ಇದು ಶಾಲಾ ಶಿಕ್ಷಣ ಇಲಾಖೆ ಅಥವಾ ಈ ವಸತಿ ಶಾಲೆಗಳ ರಿಕ್ರೂಟ್ಮೆಂಟ್ ಏನಾಗ್ತಾ ಇದೆ ಇದೆರಡಕ್ಕೂ ಅನ್ವಯ ಆಗುತ್ತೆ. ನೋಡಿ, ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು, ಪ್ರವರ್ಗ 2A, 2B, 3A, 3B ಇದೆಲ್ಲ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ. ಅವರಿಗೆ 750 ರೂಪಾಯಿ ಶುಲ್ಕ ಇರುತ್ತೆ, 500 ರೂಪಾಯಿ ಅರ್ಜಿ ಶುಲ್ಕ, 250 ಪ್ರೊಸೆಸಿಂಗ್ ಚಾರ್ಜ್ ಅಂತ ಏನು ಹೇಳ್ತೇವೆ, ಪ್ರಕ್ರಿಯೆ ಶುಲ್ಕ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕರಿಗೆ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ, ಪ್ಲಸ್ 250 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ, ಒಟ್ಟು ಟೋಟಲ್ 500 ರೂಪಾಯಿ ಇರುತ್ತೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಮಾತ್ರ ಇರುತ್ತೆ. ಇದು ಹಿಂದಿರುಗಿಸಲಾಗುವುದಿಲ್ಲ, ಯಾವುದೇ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು. ಅದ್ರ ಜೊತೆಯಲ್ಲಿ ಮೊದಲ ಒಂದು ಹುದ್ದೆಯ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸ್ತಕ್ಕದ್ದು, ಹಾಗೂ ಹೆಚ್ಚುವರಿ ಹುದ್ದೆಗೆ ಒಂದು ವೇಳೆ ಅರ್ಜಿ ಸಲ್ಲಿಸಬೇಕಾಗಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಮಾಡಲಾಗಿರುವಂಥ ಪ್ರತಿ ಹೆಚ್ಚುವರಿ ಹುದ್ದೆಗಳಿಗೆ 100 ರೂಪಾಯಿಯನ್ನು ಹೆಚ್ಚುವರಿ ನೀವು ಪಾವತಿ ಮಾಡಬೇಕಾಗತ್ತೆ. ಅದರಂತೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆಗೆ ವಿಷಯವಾರು ಪ್ರತ್ಯೇಕ ಅಂತಿಮ ಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಳುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ, ಅವರು ಯಾವ ಹುದ್ದೆಗಳಿಗೆ ಪೇಮೆಂಟ್ ಮಾಡಿ ಆ ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತಾರೆ, ಅದೇ ಹುದ್ದೆಗಳಿಗೆ ಅವರ ಅಂಕಗಳನ್ನು ಪರಿಗಣಿಸ್ತಾರೆ. ಇದು ನಮ್ಗೆ ಗೊತ್ತಿರುವಂಥದ್ದು ವಿಷಯವಾಗಿದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಪ್ರಶ್ನೆ, ಈ ಒಂದು ಅಪಾಯಿಂಟ್ಮೆಂಟ್ ಯಾವ ಮಾದರಿಯಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದು ಆಫ್ಲೈನ್ ಮೂಲಕ ಆಗುತ್ತೆ. OMR ಮಾದರಿಯಲ್ಲಿ ಪರೀಕ್ಷೆಗಳನ್ನು, ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ, ವ್ಯಾಲ್ಯುವೇಷನ್ ಮಾಡಲಾಗುತ್ತೆ. ಆಫ್ಲೈನ್ ಮತ್ತು OMR. ಆಫ್ಲೈನ್ ಅಂದರೆ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಪರೀಕ್ಷೆಯನ್ನು ಬರೆಯುವಂಥದ್ದು. OMR ಶೀಟಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಮತ್ತು ಆ ಮಲ್ಟಿಪಲ್ ಚಾಯ್ಸನ್ನು OMR ಶೀಟಲ್ಲಿ, OMR ಟೈಪಲ್ಲಿ ವ್ಯಾಲ್ಯುವೇಷನ್, ಮೌಲ್ಯಮಾಪನವನ್ನು ಮಾಡಲಾಗುತ್ತೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲೆ ಕೇಂದ್ರಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಇರುವುದಿಲ್ಲ, ಕೆಲವೊಂದು ಜಿಲ್ಲೆಗಳ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರ ತಿಳಿಸಲಾಗ್ತದೆ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು, ಅಡ್ಮಿಟ್ ಕಾರ್ಡ್ಗಳನ್ನು ಪ್ರಾಧಿಕಾರವು ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿ ಕೊಡ್ತಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವೆಬ್ಸೈಟ್ನನ್ನು ಭೇಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿಯು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ತಗೊಂಡು ಹೋಗಲೇಬೇಕು. ಅಡ್ಮಿಟ್ ಕಾರ್ಡನ್ನು ತಗೊಂಡು ಹೋಗದೆ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಅದರ ಜೊತೆಯಲ್ಲಿ ಏನಾದರೂ ಒಂದು ಪ್ರೂಫ್ ಬೇಕು. ಏನದು? ಪ್ಯಾನ್ ಕಾರ್ಡ್ ಆಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಆಗುತ್ತೆ, ಆಧಾರ್ ಕಾರ್ಡ್ ಆಗುತ್ತೆ, ಪಾಸ್ಪೋರ್ಟ್ ಆಗುತ್ತೆ, ವೋಟರ್ ID ಆಗುತ್ತೆ, ಅಥವಾ ಸರ್ಕಾರ ನೌಕರರ ID ಏನಾದರೂ ಇದ್ದರೆ, ಯಾವುದಾದ್ರೂ ಒಂದು, ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಪರೀಕ್ಷಾ ಕೇಂದ್ರಕ್ಕೆ ತಗೊಂಡು ಹೋಗಿ ಪರೀಕ್ಷೆಯನ್ನು ಬರಿಬೇಕು ಆಗುತ್ತೆ. ಸೊ ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ಕನ್ನಡ ಭಾಷಾ ಪರೀಕ್ಷೆ, ಇದರಲ್ಲಿ 150 ಅಂಕಗಳ ಪರೀಕ್ಷೆ ಇರುತ್ತೆ. ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ನೋಡಿ, 150ರಲ್ಲಿ 50 ಅಂಕಗಳನ್ನು ಗಳಿಸಿದ್ರೆ ಮಾತ್ರ ಅವರು ಪಾಸ್ ಆಗ್ತಾರೆ. ಯಾರಿಗಿದು? ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವಂಥ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು, ಸರಿಸಮಾನ ಎಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಗೆ ಅಭ್ಯಸಿಸಿದ್ದರೆ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ, ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಪ್ರಾಧಿಕಾರ ನಡೆಸುವಂತಹ ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲೂ
ಎಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅವರಿಗೆ ಇಲ್ಲ, ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಇರುವುದಿಲ್ಲ, ಅಂಥವರಿಗೆ ಅದು ರಿಯಾಯಿತಿ ಇರುತ್ತದೆ. ಇಲ್ಲವಾದಲ್ಲಿ ಅವರು ಕೂಡ ಏನು ಮಾಡಬೇಕು ಅಂದರೆ 150 ಪರೀಕ್ಷೆಗಳ ಅಂಕಗಳ ಒಂದು ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿ ಪಾಸ್ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ನೆಕ್ಸ್ಟ್, ಈಗ ಸಿಲೆಬಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಕನ್ನಡ ಭಾಷೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ 2 ಪೇಪರ್ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಪತ್ರಿಕೆ 1 ಇರುತ್ತೆ. ಸೊ ಇದು ಜನರಲ್ ಪೇಪರ್ ಆಗಿರುತ್ತೆ. ಎಲ್ಲ ಸಬ್ಜೆಕ್ಟ್ ಟೀಚರ್ಸಿಗೆ ಎಲ್ಲರಿಗೂ ಕೂಡ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಳಗೊಂಡಂತೆ ಎಲ್ಲ ವಿಷಯ ಶಿಕ್ಷಕರಿಗೂ ಕೂಡ ಈ 100 ಪ್ರಶ್ನೆಗಳ ಒಂದು ಕ್ವಶನ್ ಪೇಪರ್, ಅದು ಗರಿಷ್ಠ 100 ಪ್ರಶ್ನೆ ಆಗಿರುತ್ತೆ. 2 ಗಂಟೆ ಅವಧಿ ಇರುತ್ತೆ. ಸೊ ಇದು ಕಾಮನ್ ಆಗಿ ಎಲ್ಲ ಶಿಕ್ಷಕರಿಗೆ ಕೊಡಲಾಗುತ್ತೆ. ಇನ್ನೊಂದು ಪರೀಕ್ಷೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದೈಹಿಕ ಶಿಕ್ಷಕರಾದ ನಾವು 2ನೇ ಪರೀಕ್ಷೆಯಲ್ಲಿ ದೈಹಿಕ ಶಿಕ್ಷಣವನ್ನು ಬರೀತೇವೆ. ಇಲ್ಲಿಯೂ ಕೂಡ 100 ಅಂಕದ ಪರೀಕ್ಷೆ ಇರುತ್ತೆ ನೋಡಿ. 100 + 100 200 ಅಂಕಗಳ ಪರೀಕ್ಷೆ ಇರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ, ಡೇಟನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತಾರೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು 35% ಜಾಸ್ತಿ ಅಂಕ ಪಡೆದಿದ್ದರೆ ಮಾತ್ರ ಅಂತಹ ಅಭ್ಯರ್ಥಿಗಳನ್ನು ಅರ್ಹತೆಯ ಮೇರೆಗೆ, ಅಂದರೆ ಅವರು ಕ್ವಾಲಿಫೈ ಆಗಿದ್ದರೆ, ಅವರ ಕಟ್ ಆಫ್ ಮಾರ್ಕ್ಸ್ಗಿಂತ ಜಾಸ್ತಿ ಇದ್ದರೆ ಆ ಮಾರ್ಕ್ಸನ್ನು ಮೇಲೆಗೆ ಅವರಿಗೆ ಜಾಬ್ ಆಗುತ್ತೆ. ಒಂದು ವೇಳೆ 35%ಗಿಂತ ಕಡಿಮೆ ಬಂದಂತಹ ಅಭ್ಯರ್ಥಿಗಳನ್ನು ಈ ಒಂದು ಅಪಾಯಿಂಟ್ಮೆಂಟ್ ಮಾಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮಿನಿಮಮ್ 35% ಮಾರ್ಕ್ಸನ್ನು ಪಡಿಲೇಬೇಕು. ಸೊ ಇಲ್ಲಿ ಒಂದು ಬಹಳ ಮುಖ್ಯವಾಗಿರುವಂಥ ಅಂಶ ಗಮನಿಸಬೇಕಾದದ್ದು ಏನಂದರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. 4 ಉತ್ತರಗಳಿರುತ್ತೆ. ಒಂದು ಉತ್ತರವನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಾಗತ್ತೆ. 4 ತಪ್ಪು ಉತ್ತರಗಳಿಗೆ 1 ಅಂಕವನ್ನು ಮೈನಸ್ ಮಾಡಲಾಗುತ್ತೆ, ಅಂದರೆ ನೆಗೆಟಿವ್ ಮಾರ್ಕ್ಸ್ ಇದೆ. ಒಂದು ವೇಳೆ 4 ತಪ್ಪುಗಳಾದರೆ ಪ್ರತಿ ತಪ್ಪಿಗೆ 0.25 ಅಂತೆ, 4 ತಪ್ಪಿಗೆ 1 ಮಾರ್ಕ್ಸನ್ನು ಮೈನಸ್ ಮಾಡಲಾಗುತ್ತೆ. ಸೊ ಇದು ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ಎಲಿಜಿಬಿಲಿಟಿ ನಾವು ಈಗಾಗಲೇ ಹೇಳಿದ್ದೇವೆ. ಸೊ ಎಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿರುತ್ತಾನೆ ನೋಡಿ. ಒಂದು ವೇಳೆ ಮೀಸಲಾತಿ ಇದ್ದರೆ, ಜಾತಿವಾರು ಮೀಸಲಾತಿ ಇರ್ಬೋದು, ಆ ಮೀಸಲಾತಿ ಇದ್ದರೆ ಅವ್ರು ಏನು ಮಾಡಬೇಕು ಅಂದರೆ, ಮೀಸಲಾತಿ ಕೋರಿ ಬಯಸುವಂಥ ಅಭ್ಯರ್ಥಿಗಳು ಕೆಳಗೆ ನಮೂದಿಸಿರುವಂತಹ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ಪಡೆದಿಟ್ಟುಕೊಂಡಿರಬೇಕು. ಸೊ ಇಲ್ಲಿ ನಾವು ನೋಡಿದ್ದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಆಗಸ್ಟ್ ತಿಂಗಳ 13ನೇ ತಾರೀಕು ಅಲ್ವಾ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/8/2026 ಆಗಿರುತ್ತೆ. ಸೊ ನನ್ನೆಲ್ಲ ರಿಕ್ವೆಸ್ಟ್ ಏನಂದರೆ, ಯಾರ್ಯಾರು ಅಭ್ಯರ್ಥಿಗಳಿದ್ದೀರಿ ನೀವೆಲ್ಲರೂ ಕೂಡ ಇವತ್ತು ಅಥವಾ ನಾಳೆನೇ ಹೋಗಿ, ಸೋಮವಾರನೇ ಹೋಗಿ ನಿಮ್ಮ ಎಲ್ಲ ಏನು ನಿಮ್ಮ ರಿಸರ್ವೇಷನ್ ಇದೆ, ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಏನಿದೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 13/8/2026 ಒಳಗಡೆ ನೀವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ವೇಳೆ ನೀವು ಅದನ್ನು ರೆಡಿ ಮಾಡದೆ ನೀವು ಅಪ್ಲೈ ಮಾಡಿದ್ದೀರಾ, 13ನೇ ತಾರೀಕು ಆಗಸ್ಟ್ 13 ದಾಟಿ ಹೋಯಿತು, ಮತ್ತು ನಿಮಗೆ ಆ ವರ್ಗದಲ್ಲಿ ನಿಮ್ಮದು ರಿಕ್ರೂಟ್ಮೆಂಟ್ ಆಯಿತು, ಆ ಸಂದರ್ಭದಲ್ಲಿ ನೀವು ಆ ಒಂದು ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಮತ್ತೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಅದರಿಂದಾಗಿ ತಕ್ಷಣ ಈ ರಿಸರ್ವೇಷನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮದು ಜಾತಿ ಆದಾಯ ಪ್ರಮಾಣ ಪತ್ರ ಏನಿದೆ ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಸೊ ಆತ್ಮೀಯರೇ, ಇದಿಷ್ಟು ಬಹಳ ಮುಖ್ಯವಾಗಿರುವಂತಹ ವಿಷಯ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆಲ್ಲರಿಗೂ ಕೊಡ್ತಿದೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಜಾತಿವಾರು ರಿಸರ್ವೇಷನ್ ಎಲ್ಲ ಇರುತ್ತೆ. ಎಲ್ಲ ಸರ್ಟಿಫಿಕೇಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ, ಅದಕ್ಕೆ ಲೇಟ್ ಮಾಡಬೇಡಿ. ವಿಶೇಷಚೇತನ ಅಭ್ಯರ್ಥಿಗಳ ಪ್ರಮಾಣ ಪತ್ರ ಏನಿದೆ ತಾವು ಕೂಡ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲರೂ ಕೂಡ ತೃತೀಯ ಲಿಂಗಿಗಳಿದ್ದರೆ ಅವರು ಕೂಡ ತಮಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಅವರೆಲ್ಲರೂ ಕೂಡ ನೋಡಿ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಯಿ ಅಂದರೆ ಬ್ಲ್ಯಾಕ್ ಇಂಕಲ್ಲಿ ಅಥವಾ ಮಾರ್ಕರ್ನಲ್ಲಿ ಪೆನ್ನಲ್ಲಿ ಸಹಿ ಮಾಡಿರುವಂತಹ JPG ಫಾರ್ಮೆಟ್ನಲ್ಲಿರುವಂತಹ ಅಳತೆಯ ಸ್ಕ್ಯಾನ್ ಮಾಡಿದ ಅರ್ಜಿಗೆ ಅಪ್ಲೋಡ್ ಮಾಡಬೇಕು. ಸೊ ಅದನ್ನು ಮುಂದಿನ ದಿನದಲ್ಲಿ ತಿಳಿಸ್ತೇನೆ. ನೀವು ಯಾವ ರೀತಿ ಮಾಹಿತಿಯನ್ನು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೋಡಿ. ಆಧಾರ್ ಕಾರ್ಡ್ ಇರಬೇಕು, ನಿಮಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಇಟ್ಟಿರಬೇಕು. ಒಂದು ವೇಳೆ ನೀವು ಈಗಾಗಲೇ ಪರೀಕ್ಷೆಯನ್ನು ಬರೆದಿದ್ದೀರಾ,
ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ಸೊ ಹಾಗಿದ್ದರೆ ನೀವು ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡೆದಿರುವುದಿಲ್ಲ. ನಿಮ್ಮ ಸರ್ಟಿಫಿಕೇಟ್ ಈ ಬಂದಿದ್ರೆ ಮಾತ್ರ, ಈಗ ನೋಟಿಫಿಕೇಷನ್ ಆಗುವ ಮೊದಲು ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ ನೀವು ಪರೀಕ್ಷೆ ಬರೆಯಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತೀರಾ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದಿಷ್ಟು ಬಹಳ ಮುಖ್ಯವಾಗಿರುವಂತಹ ನಿಯಮಗಳ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸಾಮಾನ್ಯ ಅಭ್ಯರ್ಥಿ, ಓಕೆ, ಪರಿಷ್ಠ ಜಾತಿ, ಇದು ಶಾರ್ಟ್ಕಟ್ಟಲ್ಲಿ ಏನು ಕೊಟ್ಟಿರುವಂಥದ್ದು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆತ್ಮೀಯರೇ, ತಾವೆಲ್ಲರೂ ಕೂಡ ಈ ಪರೀಕ್ಷೆಗೆ ಸೀರಿಯಸ್ ಆಗಿ ಸ್ಟಡಿ ಮಾಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸನ್ನು, ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಪ್ರಕಾರ ನಾನು ವಿಡಿಯೋಸನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೇನೆ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.